ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ఇప్పుడు వేరే ఊరికి చేసినారు, ఇంకా పాత వాళ్ళంతా తీసేసినారు, కొత్త వాళ్ళని చేర్పించే వాళ్ళు ఉన్నారు. మాకు ఈ ఊరికే కావాలా భూప. మేము వేరే ఊరికి పోయేలా మేము వేసేలేదు. మేము కూడా ఉంటే చెప్పండి, మా ఊరి భూత మా ఊరికే రావాల. మాకే మా ఊర్లో ముస్టూరు ఇంకా వేరే ఊరికి భూత వెళ్ళేసింది. మాకి పెండ్లి కాకముందు ఇంకా ఒక 50-60 ఏళ్ళు ఇంకా నిన్ను భూత ఇది ఈ పొద్దు ఎత్తుకొని వెళ్ళేసిండారంటే మాకు సమాధానం లేదు. ఈ ఊర్లో మా భూత మాకు కావాలా. ముస్లిం ఉంటున్నారు, వాళ్ళు ఎట్లా పోయేది, ఎట్లా వచ్చేది, వాళ్ళు అది అనిపిస్తాం ఇది అనిపిస్తామంటే మేము మొదలైన వాళ్ళ వాళ్ళకి మేము పోయేది. మేము మా భూత మా ఊరికే రావాలా, ముస్టూరికే రావాలా అన్నదంటే వాయిదా. మేము ఒప్పుకునేదే లేదు. మేము ఆడ ఓటు కూడా వేసేది, ఇట్లా కూడా ఉంటాం, బతుకుతాము. మేము ఈడేస్తా ఉండ్రు, మా ఊర్లో వేస్తా ఉండ్రి. ఈ పొద్దు మమ్మల్ని ఏడ్చుకునేకే వాళ్ళు ఇంటి ప్రయత్నం చేసుకుంటారు. మేము పోయేది, మాకు ఆ ఓటు కూడా వద్దు, మాకేమీ వద్దు. ಈಗ ಈ ಲೋಕಸಭಾ ಚುನಾವಣೆಯನ್ನು ನಾವು ಮುಸ್ಟೂರು ಗ್ರಾಮಸ್ಥರು ಕೆಜಿಎಫ್ ತಾಲೂಕು ವೆಂಕಸಂದ್ರ ಪಂಚಾಯತಿ ನಾವು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಸುಮಾರು ಸ್ವಾತಂತ್ರ್ಯ ಬಂದದಿಂದ ಕೂಡ ನಮಗೆ ಇಲ್ಲಿ ಮತಗಟ್ಟೆ ಇತ್ತು. ನಾವೆಲ್ಲರೂ ಕೂಡ ಈ ಮತಗಟ್ಟೆಯಲ್ಲಿ ಸುಮಾರು 4 ಊರುಗಳಿಗೂ ಸೇರಿ ಒಂದೇ ಮತಗಟ್ಟೆ ಇತ್ತು. ತದನಂತರ ಕೆಲವೊಂದು ಕಾರಣಾಂತರಗಳಿಂದ ಒಂದು 3 ಊರು ಸಪ್ರೇಟ್ ಆದವು. ಅವ್ರವ್ರಿಗೆ ಮತಗಟ್ಟೆನ ಸಪ್ರೇಟ್ ಮಾಡಿಕೊಂಡ್ರು. ಅದಾದ್ಮೇಲೆ ನಮ್ಮ ಮತಗಟ್ಟೆ ನಮಗಿತ್ತು. ಇದು ಹಿಂದೆ MLA ಎಲೆಕ್ಷನ್ ನಡೆದಿತ್ತು, ಅದ್ರ ಮುಂದೆ ಪಂಚಾಯತಿ ಎಲೆಕ್ಷನ್ ನಡೆದಿತ್ತು. ಎಲ್ಲ ಎಲೆಕ್ಷನ್ಗಳು ಕೂಡ ನಮ್ಮೂರಲ್ಲೇ ನಾವು ವೋಟ್ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಕಾರಣ ಏನು ಅಂತ ಗೊತ್ತಿಲ್ಲ. ಈಗ ಗೊತ್ತಿರೋ ಪರಿಸ್ಥಿತಿ ಏನಂತ ಹೇಳಿದ್ರೆ ದಿಢೀರ್ನೆ ನಮ್ಮ ಮತಗಟ್ಟೆನ ಮಾಯ ಆಗಿದೆ. ನಮ್ಮ ಮತಗಟ್ಟೆನ ಹುಡುಕೊಡಿ ಅಂತೇಳಿ ನಮ್ಮ ಎಲ್ಲಾ ಜನ, ನಮ್ಮ ಊರಿನ ಎಲ್ಲಾ ಜನ ಮುಖಂಡರು, ಎಲ್ಲಾ ವರ್ಗದವರು ಸೇರಿ ಇವತ್ತು ನಮ್ಮ ಸರ್ಕಾರಕ್ಕೆ, ತಹಶೀಲ್ದಾರ್ಗಳಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ನಾವು ಬೇಡಿಕೆ ಇಡ್ತಾ ಇದ್ವಿ. ನಮ್ಮ ಹಕ್ಕು, ನಮ್ಮ ಮತಗಟ್ಟೆ. ನಾವು ಈ ಮುಖಾಂತರ ತಿಳಿಸೋದೇನಂತ ಹೇಳಿದ್ರೆ ಈ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ನಮ್ಗೆಲ್ಲರೂ ಸಹಕರಿಸಿ ನಮ್ಮ ಮತಗಟ್ಟೆಯನ್ನು ನಮಗೆ ಹಿಂತಿರುಗಿಸ್ಕೊಡಿ ಅಂತ ಹೇಳಿ ಕೇಳ್ಕೊ. ಇಲ್ಲೇ ಬಂದು ನಾವು ಮತ ಹಾಕ್ತಾ ಇದ್ವಿ. ಯಾಕೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ನಮ್ಮೂರಲ್ಲಿದ್ದಂಥ ಮತದಾನ ಕೇಂದ್ರವನ್ನು ಎತ್ಕೊಂಡು ಪಕ್ಕದೂರಲ್ಲಿ ಹಾಕಿದ್ದಾರೆ. ಸೊ ಇದನ್ನು ನಾವು ತುಂಬ ಮನಸ್ಫೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ. ಸೊ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ನಮ್ಮ ಮತದಾನ ಕೇಂದ್ರ ಏನಿತ್ತು ಆ ಮತದಾನ ಕೇಂದ್ರ ನಮ್ಮೂರಿಗೆ ಬರಬೇಕು. ಅಲ್ಲಿವರೆಗೂ ನಾವು ಶಪಥ ಮಾಡ್ತೀವಿ. ನಮ್ಮ ಮತದಾನ ಕೇಂದ್ರ ಇಲ್ಲಿ ಬರೋವರೆಗೂ ನಾವಂತೂ ಎಲ್ಲಿಗೂ ಓಟ್ ಹಾಕಕ್ಕೆ ಹೋಗೋದಿಲ್ಲ. ನಿಮಗೆ ಮನವಿ ಮಾಡಿಕೊಡುವುದೇನೆಂದರೆ, 50 ವರ್ಷಗಳಿಂದ ಕ್ಯಾಸಂಬಳ್ಳಿ ಹೋಬಳಿ ಮುಸ್ಟೂರು ಗ್ರಾಮದ ಮತದಾನದ ಕೇಂದ್ರವಿದ್ದು ಈಗ ಕಾರಣವಿಲ್ಲದೆ ಕೇಂದ್ರವನ್ನು ಬದಲಾಯಿಸಿದಿಂದ ಗ್ರಾಮದಲ್ಲಿರುವ ಮತದಾನದ ಹಕ್ಕನ್ನು ಸುಮಾರು 296 ಮತಗಳು ಇರುತ್ತವೆ. ಇದನ್ನು ಸೇರ್ಪಡೆಗಳು ಇರುತ್ತವೆ. ಮುಸ್ಟೂರು ನಿವಾಸಿಗಳು ನಾವು ಮತದಾನ ಮಾಡಲು ಖಂಡಿಸಿ ಬಹಿಷ್ಕಾರ ಮಾಡುತ್ತೇವೆ. ಆದ್ದರಿಂದ ತಾವುಗಳು ಇದನ್ನು ಪರಿಶೀಲಿಸಿ ನಮ್ಮ ಊರಿನ ಮತ ಕೇಂದ್ರವನ್ನು ನಮ್ಮ ಊರಿಗೆ ಹಿಂತಿರುಗಿಸಿ ಕೊಡಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಇದು ವಿಷಯ ಏನೆಂದರೆ, ನಮ್ಮೂರಲ್ಲಿದ್ದ ಮತ ಬೂತನ್ನು ಪಕ್ಕದಲ್ಲಿರೋ ಊರು ಸೀತಂಪಲ್ಲಿ ಊರಿಗೆ ಇದು ಮತಾಂತರ ಮಾಡಿದ್ದಾರೆ. ಅದು ಬರೋದ್ರಿಂದ ತಹಸೀಲ್ದಾರಲ್ಲಿ ವಿನಂತಿ ಮಾಡಿಕೊಂಡು ನಾವು ಒಂದು ಪತ್ರ ಬರೆದು ವಿನಂತಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಮತ ಮಾಡಲು ಬಹಿಷ್ಕಾರ ನಮ್ಮೂರ ಕಡೆಯಿಂದ 296 ಮತದಾನ ಇರ್ತಾರೆ. ಮತದಾನವನ್ನು ಬಹಿಷ್ಕರಿಸುತ್ತೆ. ಅದೇನು ನಿಜನೋ ಇದು ಗೊತ್ತಿಲ್ಲ. ಅದೇ ಸರ್ ಕ್ರೈಟೀರಿಯಾ ಎಲ್ಲ ಎಂಟರ್ ಮಾಡಿದ್ದಾರೆ ಸರ್. ವೋಟಿಂಗ್ ಎಲ್ಲಿ ಅಂದರೆ ವೋಟರ್ಸ್ ಜಾಸ್ತಿ ಇರ್ತಾರೆ ಮತ್ತು ಆ ಕ್ರೈಟೀರಿಯಾಸ್ ಬೇರೆ ಏನು ಡಿಸ್ಟೆನ್ಸು ಅವನ್ನ ನೋಡ್ಕೊಂಡು ಏನು ಮಾಡ್ತಾರೆ ವಿಂಗಡಣೆ ಮಾಡಿದ್ದಾರೆ.
ಈಗ ಏನ್ ಮಾಡ್ತಾರೆ ಕೆಲವೊಂದ್ಸಲ ಮುಂಚೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಇರ್ಲಿಲ್ಲ, ಯಾಕೆ ಒಂದೊಂದು ಕ್ರೈಟೀರಿಯಾಸ್ ಬರುತ್ತೆ. ಹಂಗೇನೆ ಇದು ಅಷ್ಟೇ. ಇಲ್ಲ ನಮ್ಗೆ 40 ವರ್ಷದಿಂದ ನಮ್ಗೆ ಕೋಲಾರನೇ ಇತ್ತು, ನಮ್ಗೆ ಚಿಕ್ಕಬಳ್ಳಾಪುರ ಬೇಡ, ನಮ್ಗೆ ಕೋಲಾರಕ್ಕೆ ಸೇರಿಸಿ ಅಂದ್ರೆ ಕೆಲವೊಂದು ಏನಂತಂದ್ರೆ ಇಂಟರ್ನಲ್ ಬೆಳವಣಿಗೆಗೆ ಏನೇನು ಬೇಕು ಸರ್ಕಾರ ಏನು ಆ ಮಾನದಂಡವನ್ನ ನಿರ್ದೇಶನ. ಹಾಗಾಗಿ ಈಗ ನಿಮ್ಗೇನಿದೆ ನೀವು ಅವಾಗ ಕೊಡಿ, ನಾವು ಹೇಳ್ತೀವಿ, ಸಂಬಂಧಪಟ್ಟವ್ರಿಗೆ ರೀಚ್ ಮಾಡ್ತೀವಿ. ಈಗ ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ. ನಮ್ಮ ಕೇಂದ್ರವನ್ನು ಬೇರೆ ಇದಕ್ಕೆ ಸೀತಂಪಲ್ಲಿಗೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮ್ಮೂರಿಗೆ ಬೇಕು ನಮ್ಮ ಬೂತು ಬರೋವರೆಗೂ ನಾವು ಬೇರೆ ಕಡೆ ಹೋಗಿ ಓಟ್ ಪೋಲಿಂಗ್ ಮಾಡಲ್ಲ. ಎಷ್ಟೇ ವರ್ಷ ಆಗಲಿ ಯಾವೇ ಓಟ್ ಬರಲಿ ನಮ್ಮೂರಲ್ಲಿ ಬರೋವರೆಗೂ ನಾವು ಪೋಲಿಂಗ್ ಮಾಡಲ್ಲ. అన్నగంట మేము ఓటేసేలే ఈ చేర్పించే వాళ్ళు చాలా మనుషులు ఉన్నారు, ఉండేవాళ్ళు కూడా తీసేసిండారు. వాళ్ళంతా చేర్పించాలా. ఆ బూత్ మాకు కావాలా, ఆ ఊరు బూత్ మాకే కావాలా ಮಾಡಬೇಕು. ಉದ್ದೇಶಪೂರ್ವವಾಗಿ ಇಲ್ಲಿಂದ ನಮಗೆ ಬೇರೆ ಊರಿಗೆ ಹಾಕಿದ್ದಾರೆ. ನಮ್ಮ ಬೂತು ನಮಗೆ ಬೇಕು. ನಮ್ಮ ಮುಷ್ಟೂರು ಗ್ರಾಮದಲ್ಲಿ ಮೆಂಬರ್ಸ್ ಇರಲಿಲ್ಲ. 3 ತಿಂಗಳಿಂದನೇ ನಮ್ಮೂರ ಸರ್ಕಾರದಿಂದ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ. ಅವ್ರು ಯಾರಿಗೂ ಹೇಳಿಲ್ಲ. ಇವಾಗ ನಮ್ಮೂರಲ್ಲಿ ಇದು ಬೂತ್ ಇಲ್ಲ. ಪಕ್ಕದೂರಲ್ಲಿ 40 ವರ್ಷದಿಂದ ನಮ್ಮೂರಲ್ಲಿ ಓಟ್ ಹಾಕ್ತಾ ಇದ್ರು. ಅದು ಇನ್ಫಾರ್ಮೇಷನ್ ಅವ್ರು ಏನು ತಿಳಿಸಿಲ್ಲ. ಅದಕ್ಕೋಸ್ಕರ ನಮ್ಮೂರಲ್ಲೆಲ್ಲ ಯಾರು ಓಟ್ ಹಾಕಕ್ಕೆ ಹೋಗ್ತಾ ಇಲ್ಲ. ನಮ್ಗೆ ಆ ಪ್ರಾಬ್ಲಮ್ ಇದೆ. ಅದನ್ನು ನಾವು ದಯವಿಟ್ಟು ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಅವರನ್ನು ನಾವು ಕೋರ್ತಾ ಇದ್ದೀವಿ. ನಾವು ಯಾರು ಹೋಗ್ತಾ ಇಲ್ಲ, ಯಾರು ಓಟ್ ಹಾಕಕ್ಕೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರದಿಂದ ನಮ್ಗೆ ಏನಾದರೂ ಒಳ್ಳೆಯ ಒಂದು ಅವಕಾಶ ಮಾಡಬೇಕಾಗಿ ಕೋರ್ತಾ ಇದ್ದೀವಿ. ಊಟ ನೀರು ಏನ್ ನಾವು ತಲುಪಿಸ್ತೀವಿ ಸರ್, ನಾವು ತಲುಪಿಸ್ತೀವಿ. ಓಕೆ, ಯಾರಿಗೆ ಏನೂ ತೊಂದರೆ ಮಾಡೋದು ಬೇಡಪ್ಪ. ನಾವು ಊಟ ಮಾತ್ರ ಬೇಡ.